ಇನ್ನು ಇಂದಿನ ಸಂಚಿಕೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಪೂಜೆ ಹಾಗೂ ದುರ್ಗಾ ದೀಪ ನಮಸ್ಕಾರದ ಕುರಿತಾಗಿ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಗುರುಜಿ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ. ಖಂಡಿತ ಅಮ್ಮ, ಈ ಒಂದು ಪೂಜೆ ಏನಿದೆ, ಲಲಿತಾ ಸಹಸ್ರನಾಮಾರ್ಚನ ಪೂಜೆ ಮತ್ತು ದುರ್ಗಾ ದೀಪ ನಮಸ್ಕಾರ ಅನ್ನತಕ್ಕಂಥದ್ದು ತುಂಬ ವಿಶೇಷವಾಗಿರತಕ್ಕಂಥ ಪೂಜೆ ಆಗಿರುತ್ತೆ. ಇದನ್ನು ನಾಳೆ ಈ ದಿವಸ ನಮ್ಮ ಸಂಸ್ಥೆಯ ವತಿಯಿಂದ ಉಡುಪಿನಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ನಡೆಸಲಾಗ್ತಾ ಇದೆ. ಈ ಪೂಜೆ ಮಾಸಿಕ ಪೂಜೆ ಆಗಿರುತ್ತೆ. ಹಾಗಾಗಿ ಪ್ರತಿ ತಿಂಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥವರು ನೋಂದಾವಣೆಯನ್ನು ಮಾಡ್ಕೋಬಹುದು. ಈಗಲೂ ಸಹ ಇನ್ನೂ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನೋದು ನಡೀತಾ ಇದೆ. ಇನ್ನೂ ಬುಕಿಂಗ್ಸ್ ಓಪನ್ ಆಗಿದೆ. ಸೊ ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಸಹ ದಯವಿಟ್ಟು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ತೆರೆ ಮೇಲೆ ಕಾಣಿಸ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಎಲ್ಲ ಮಾಹಿತಿಯನ್ನು ನಮ್ಮ ಟೀಮ್ ನಿಮಗೆ ಒದಗಿಸ್ಕೊಡ್ತಾರೆ. ಯಾಕೆ ಮಾಡಬೇಕು ಈ ಪೂಜೆ, ಇದರಿಂದ ಏನು ಫಲಿತಾಂಶ ಸಿಗುತ್ತೆ ಅನ್ನತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಪ್ರಶ್ನೆ ಆಗಿರುತ್ತೆ. ಲಲಿತಾದೇವಿಯನ್ನು ಬಹಳ ವಿಶೇಷವಾಗಿರತಕ್ಕಂಥ ಸ್ವರೂಪದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಲಲಿತಾದೇವಿಯನ್ನು ರಾಜರಾಜೇಶ್ವರಿ, ಕಾಮಾಕ್ಷಿ, ತ್ರಿಪುರ ಸುಂದರಿ ಈ ಪ್ರಕಾರವಾಗಿ ಹಲವಾರು ಹೆಸರುಗಳಿಂದ ಹಲವಾರು ರೂಪಗಳಿಂದ ನಾವು ಆರಾಧನೆ ಮಾಡೋದನ್ನು ಯುಗ ಯುಗಗಳಿಂದ ನಡ್ಕೊಂಡು ಬಂದಿರೋದನ್ನು ನೋಡ್ಕೊಂಡು ಬಂದಿದ್ದೀವಿ ನಾವು. ಈ ಲಲಿತಾ ಸಹಸ್ರನಾಮ ಒಂದಕ್ಕೆ ಯಾವುದೇ ರೀತಿಯಾದ ದೋಷ ಇಲ್ಲ. ಅಂದರೆ ಕೆಲವೊಂದು ಮಂತ್ರಗಳಿಗೆ ಏನಂದರೆ ನಿಬಂಧನೆ ಇರುತ್ತೆ. ಇವ್ರು ಹೇಳಬೇಕು, ಇವ್ರು ಹೇಳಬಾರ್ದು, ಇವ್ರು ಕಲ್ತ್ಕೋಬೇಕು, ಇವ್ರು ಕಲ್ತ್ಕೋಬಾರ್ದು ಅನ್ನತಕ್ಕಂಥದ್ದು. ಆದರೆ ಈ ಒಂದು ಲಲಿತಾ ಸಹಸ್ರನಾಮಕ್ಕೆ ಮಾತ್ರ ಯಾವುದೇ ನಿಬಂಧನೆ ಇಲ್ಲ. ಯಾವ ಜಾತಿಯವರಾಗಿರಲಿ, ಯಾವ ಕುಲದವರಾಗಿರಲಿ, ಗಂಡಸರಾಗಲಿ ಹೆಂಗಸರಾಗಲಿ ಪ್ರತಿಯೊಬ್ಬರೂ ಸಹ ಈ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡಿದ್ದಾದಲ್ಲಿ ಇಡೀ ವೇದವನ್ನು ಅಧ್ಯಯನ ಮಾಡಿದಷ್ಟು, ಪಾರಾಯಣ ಮಾಡಿದಷ್ಟು ಫಲಿತಾಂಶ ಲಭಿಸುತ್ತೆ ಅನ್ನೋದು ಒಂದು ವೇದವಾಕ್ಯ ಆಗಿರುತ್ತೆ, ಒಂದು ಪುರಾಣ ವಾಕ್ಯ ಆಗಿರುತ್ತೆ. ಅಷ್ಟು ಶಕ್ತಿ ಈ ಲಲಿತಾ ಸಹಸ್ರನಾಮದಲ್ಲಿದೆ. ಏನು ಲಲಿತಾ ಸಹಸ್ರನಾಮ ಅಂತಂದರೆ, ಲಲಿತಾದೇವಿಗೆ ಸಂಬಂಧಪಟ್ಟಂಥ 1000ಕ್ಕೂ ಹೆಚ್ಚಿನ ನಾಮಗಳನ್ನು ಒಂದು ಸಂಗ್ರಹ ಮಾಡಿ ಒಂದು ಕಡೆ ಇಟ್ಟಿದ್ದಾರೆ. ಎಲ್ಲಿ? ಬ್ರಹ್ಮಾಂಡ ಪುರಾಣದಲ್ಲಿ. ಇಲ್ಲಿ ಅಗಸ್ತ್ಯರಿಗೆ ಮತ್ತು ಹಯಗ್ರೀವರಿಗೆ ಇವರಿಬ್ಬರಿಗೂ ಮಧ್ಯದಲ್ಲಿ ನಡೆಯತಕ್ಕಂಥ ಒಂದು ಸಂವಾದ. ಆ ಸಂವಾದದಲ್ಲಿ ಈ ಒಂದು ಲಲಿತಾ ಸಹಸ್ರನಾಮವನ್ನು ತಿಳಿಸ್ಕೊಡಲಾಗಿದೆ, ಅಗಸ್ತ್ಯ ಮಹರ್ಷಿಗಳು ಮತ್ತು ಹಯಗ್ರೀವ ದೇವರು. ಸೊ ಒಂದೊಂದು ನಾಮಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇದೆ. ಇನ್ನೂ ವಿವರಣಾತ್ಮಕವಾಗಿ ಹೇಳಬೇಕು ಅಂತಂದರೆ, ನನ್ನ ಮಾನಸ ಗುರುಗಳಾಗಿರ್ತಕ್ಕಂಥ ಸಾಮವೇದಂ ಷಣ್ಮುಖ ಶರ್ಮ ಅವರು ಒಂದು ಕಡೆ ಬಹಳ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತಾರೆ. ಈ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ಪ್ರತಿ ನಾಮಕ್ಕೂ ಸಹ 1000 ನಾಮಗಳಿದೆ ಅಂತ ಹೇಳ್ತಾರೆ. ಅಂದರೆ ಮೊದಲನೇ ನಾಮ ಶ್ರೀಮಾತ್ರೇ ನಮಃ, ಎರಡನೇ ನಾಮ ಶ್ರೀ ಮಹಾರಾಜ್ಞೇ ನಮಃ, ಮೂರನೇ ನಾಮ ಶ್ರೀಮತ್ ಸಿಂಹಾಸನೇಶ್ವರ್ಯೈ ನಮಃ, ನಾಲ್ಕನೇ ನಾಮ ಚಿದಗ್ನಿಕುಂಡ ಸಂಭೂತ ಸುದೇಹಾಯೈ ನಮಃ, ದೇವಕಾರ್ಯ ಸಮುದ್ಯತಾಯಿ ನಮಃ. ಈ ಪ್ರಕಾರವಾಗಿ 1000 ನಾಮಗಳು ಸಹ ಒಂದಾದ ಮೇಲೆ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ಶ್ಲೋಕದ ರೂಪದಲ್ಲಿ ನಾವು ಪಾರಾಯಣ ಮಾಡೋದಾದರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ, ಈ ಪ್ರಕಾರವಾಗಿ ಶ್ಲೋಕ ರೂಪದಲ್ಲಿ ಪಾರಾಯಣ ಮಾಡತಕ್ಕಂಥ ನೋಡ್ತೀವಿ ನಾವು. ಈ ಒಂದೊಂದು ನಾಮಗಳಿಗೂ ಸಹ 1000 ನಾಮಗಳಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ಆ ದೇವಿಯ ಸ್ವರೂಪ ಎಷ್ಟು ವಿಶೇಷ, ಎಷ್ಟು ವಿಭಿನ್ನ, ಎಷ್ಟು ಸರ್ವಾಂತರ್ಯಾಮಿ ದೇವತೆ ಒಂದು ತತ್ವ ಇದು ಅನ್ನೋದು ಗೊತ್ತಾಗುತ್ತೆ ನಮಗೆ. ಒಂದೇ ಒಂದು ನಾಮ ಹೇಳ್ತೀನಿ, ಆ ದೇವಿಯ ಸ್ವರೂಪ ಏನು ಅನ್ನೋದು ನಮ್ಮ ಎಲ್ಲ ವೀಕ್ಷಕರಿಗೂ ಸಹ ಅರ್ಥ ಆಗುತ್ತೆ. ನಮಗೆ ಅವತಾರ ಪುರುಷ ಅಂದರೆ ಯಾವ ದೇವರಮ್ಮ? ಮಹಾವಿಷ್ಣು ಅಲ್ವಾ? 10 ಅವತಾರಗಳನ್ನು ಎತ್ತಿರತಕ್ಕಂಥವನು, ಅದರ ಜೊತೆ ಉಪಾವತಾರಗಳನ್ನು ಸಹ ತೋರಿಸಿರತಕ್ಕಂಥವನು. ಅಲ್ಲಿಗೆ ವಿಷ್ಣುನೇ ಗ್ರೇಟು ಅಂತ ನಾವೆಲ್ಲ ನಂಬಿರ್ತೀವಿ ನಾವು ಅಲ್ವಾ? ಬಹಳಷ್ಟು ಜನಗಳು ಎಸ್ ವಿಷ್ಣು ಗ್ರೇಟ್ ಇಲ್ಲ ಅಂತಲ್ಲ. ಆದರೆ ಒಂದು ಕಡೆ ದೇವಿಗೆ ಸಂಬಂಧಪಟ್ಟಂಥ ಒಂದು ಸ್ತೋತ್ರದಲ್ಲೇ ಹೇಳ್ತಾರೆ, ಶಿವಾಪ್ಯಧಿಕೋ ವಿಷ್ಣು ವಿಷ್ಣೋರಪ್ಯಧಿಕೋಸ್ಮ್ಯಹಂ ಅಂತ ಸಾಕ್ಷಾತ್ ದೇವಿನೇ ಹೇಳ್ತಾಳೆ. ಶಿವನಿಗಿಂತ ವಿಷ್ಣು ದೊಡ್ಡವನಾದರೆ ವಿಷ್ಣುಗಿಂತ ನಾನೇ ದೊಡ್ಡವಳು ಅಂತ ತಾಯಿ ಹೇಳ್ತಾಳೆ ಒಂದು ಕಡೆ. ಇದಕ್ಕೆ ಪೂರಕವಾಗಿ ಈ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಇದೆ. 10 ಅವತಾರಗಳನ್ನು ಎತ್ತಿರತಕ್ಕಂಥ ನಾರಾಯಣ, ಆ ಸರ್ವೇಶ್ವರ, ಆ ಮಹಾವಿಷ್ಣು ದೇವಿಯ ಮುಂದೆ ಎಷ್ಟು ಕುಬ್ಜನಾಗಿ ಹೋಗ್ತಾನೆ, ಎಷ್ಟು ಪುಟ್ಟ ಬಾಲಕನಾಗಿ ಹೋಗ್ತಾನೆ ಅನ್ನೋದು ಈ ನಾಮ ನಮಗೆ ತಿಳಿಸ್ಕೊಡುತ್ತೆ. ಯಾವ ನಾಮ ಅಂತಂದರೆ, ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತ್ಯೈ ನಮಃ ಅಂತ ಹೇಳ್ತೀವಿ. ಈ ದೇವಿಯ ಸ್ವರೂಪ ಹೇಗಿದೆ? ಲಲಿತಾದೇವಿಯ ಸ್ವರೂಪ ಅಂತಂದರೆ, ಆಕೆಯ ಕೈ, ಕರ ಅಂತಂದರೆ ಬಲಗೈ, ಅಂಗುಲಿ ಅಂತಂದರೆ ಹೆಬ್ಬೆಟ್ಟು, ಕರಾಂಗುಲಿ, ನಖ ಅಂತಂದರೆ ಉಗುರು, ಕರಾಂಗುಲಿ ನಖ ಉತ್ಪನ್ನ. ನಾರಾಯಣನ 10 ಅವತಾರಗಳು ಏನಿದೆ ದೇವಿಯ ಬಲಗೈಯಿನ ಹೆಬ್ಬೆಟ್ಟಿನ ಉಗುರಿನಿಂದ ಉದ್ಭವ ಆಗಿರ್ತಕ್ಕಂಥದ್ದು ಅಂತ. ಅಂದರೆ ಆ ದೇವಿಯ ಉಗುರು ಎಷ್ಟು ದೊಡ್ಡದಾಗಿದೆ, ಆ ಬೆರಳು ಎಷ್ಟು ದೊಡ್ಡದಾಗಿದೆ, ಆಕೆಯ ಬಲಗೈ ಎಷ್ಟು ದೊಡ್ಡದಾಗಿದೆ, ಆಕೆಯ ಸ್ವರೂಪ ಎಷ್ಟು ವಿಶ್ವರೂಪವಾಗಿದೆ ಅನ್ನೋದನ್ನು ನಮ್ಮ ಊಹೆಗೂ ನಿಲುಕದೇ ಇರತಕ್ಕಂಥ ಒಂದು ವಿಚಾರ ಇದಾಗಿರುತ್ತೆ. ದೇವಿ ತನ್ನ ಲೀಲಾ ವಿನೋದಕ್ಕೋಸ್ಕರವಾಗಿ, ತನ್ನ ಒಂದು ಮನರಂಜನೆಗೋಸ್ಕರವಾಗಿ ಈ 10 ಅವತಾರಗಳನ್ನು ಸೂತ್ರದ ಗೊಂಬೆ ಆಟದ ರೀತಿಯಲ್ಲಿ ಆಡಿಸದ್ಲಂತೆ. ಮಹಾವಿಷ್ಣುವಿನ 10 ಅವತಾರಗಳನ್ನು ತನ್ನ ಉಗುರಿನ ಕೊನೆ ಬೆರಳಿನ ಒಂದು ಹೆಬ್ಬೆರಳಿನ ಉಗುರಿನಿಂದ ಆಡಿಸಿರತಕ್ಕಂಥದ್ದು ಅಂತ ಈ ಒಂದು ನಾಮ ತಿಳಿಸುತ್ತೆ. ಅಂದರೆ ಇಡೀ ಪ್ರಪಂಚ ತಾಯಿಯ ಅಂಶದಿಂದ ಅಡಕವಾಗಿರತಕ್ಕಂಥದ್ದು. ಆ ತಾಯಿ ಬೃಹತ್ ಜನನಿ, ಜಗಜ್ಜನನಿ, ಜಗನ್ಮಾತೆ ಅನ್ನತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗತಕ್ಕಂಥ ಅದ್ಭುತವಾದಂಥ ಒಂದು ಸಾರಾಂಶ ಆಗಿರುತ್ತೆ.
ಈ ರೀತಿ ಪ್ರತಿಯೊಂದು ನಾಮಕ್ಕೂ ಅದರದೇ ಆದ ಒಂದು ಸ್ವರೂಪ, ಅದರದೇ ಆದ ಒಂದು ವಿವರಣೆ ಎಲ್ಲವೂ ಸಹ ಇರತಕ್ಕಂಥದ್ದು. ಶಂಕರಾಚಾರ್ಯರ ಮೊದಲುಗೊಂಡು ಪ್ರತಿಯೊಬ್ಬರು ಸಹ ಲಲಿತಾ ಸಹಸ್ರನಾಮಕ್ಕೆ ಅವರದೇ ಆದ ಒಂದು ಭಾಷ್ಯವನ್ನ, ಅವರದೇ ಆದ ಒಂದು ವ್ಯಾಖ್ಯಾನವನ್ನ ಎಲ್ಲರೂ ಸಹ ಕೊಟ್ಟಿದ್ದಾರೆ. ಅಂಥ ಲಲಿತಾ ಸಹಸ್ರನಾಮವನ್ನು ಶ್ರದ್ಧೆಯಿಂದ ನಾವು ಗುರುಮುಖೇನ ಉಪದೇಶ ತೆಗೆದುಕೊಂಡು ಪ್ರತಿದಿನ ಅಥವಾ ಮಂಗಳವಾರ, ಶುಕ್ರವಾರ ಅಥವಾ ಪೌರ್ಣಮಿ ದಿವಸ, ಅಮಾವಾಸ್ಯೆ ದಿವಸ ಮನೆಯಲ್ಲಿ ಪಾರಾಯಣ ಮಾಡಿಕೊಳ್ತಾ ಹೋಗಿದ್ದಾದಲ್ಲಿ ಅಂಥ ಮನೆಯಲ್ಲಿ ಯಾವುದೇ ರೀತಿಯಾದ ಸಾವು ನೋವುಗಳಿರೋದಿಲ್ಲ, ಕಷ್ಟ ನಷ್ಟಗಳಿರೋದಿಲ್ಲ, ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಯಾರು ಎಂಥ ಮಾಟ ಮಂತ್ರಗಳು ಮಾಡಿಸೋದ್ರೂ ಸಹ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೆಡಕಗಳಾಗೋದಿಲ್ಲ, ಅದು ನಿಮಗೆ ತಟ್ಟೋದಿಲ್ಲ. ಇದು ಲಲಿತಾ ಸಹಸ್ರನಾಮದಲ್ಲಿರತಕ್ಕಂಥ ಶಕ್ತಿಯಾಗಿರುತ್ತೆ.